ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮೊಟ್ಟೆನ ಹಾಕಿ ನೂಡಲ್ಸ್ ಮಾಡುವ ವಿಧಾನ ತುಂಬ ಚೆನ್ನಾಗಾಗುತ್ತೆ ರೀ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಟೇಸ್ಟಿಯಾಗಿರುತ್ತೆ. ಅದು ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ಅದ್ಭುತ. ನಮಸ್ಕಾರ, ನಾನು ಶೋಭಾ. ಇವತ್ತು ನೂಡಲ್ಸ್ ಮಾಡಕತ್ತೀನಿ ರೀ. ಈ ನೂಡಲ್ಸ್ ನಮ್ಮ ಮನೆ ಒಳಗೆ ನಾವು ಹೆಂಗೆ ಮಾಡ್ತೀವಿ ಅಂತ ಇವತ್ತು ನಿಮ್ಮ ಕೂಡ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಇಲ್ಲಿ ಒಂದು ಪ್ಯಾಕೆಟ್ ನೂಡಲ್ಸ್ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ನೂಡಲ್ಸ್ ತೊಗೊಂಡಿದ್ದೀನಿ ರೀ. ಇಲ್ಲಿ ತರಕಾರಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಕಟ್ ಮಾಡ್ಕೊಂಡೀನಿ ರೀ, ಯಾಕಂದರೆ ನಮ್ಮ ಮನೆಯಾಗ ಈರುಳ್ಳಿ ಇಷ್ಟಪಡ್ತಾರೆ ರೀ ಮಕ್ಕಳು, ಹಾಗಾಗಿ ಈರುಳ್ಳಿ ಹಾಕೊಳಕತ್ತೀನಿ. ಮತ್ತು ಇಲ್ಲಿ ನಾನು ಕ್ಯಾಬೇಜ್ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಸಣ್ಣದಾಗೆ ಉದಕೆಗೆ ಕ್ಯಾಬೇಜ್ ಕಟ್ ಮಾಡ್ಕೊಂಡೀನಿ. ಒಂದು ದೊಡ್ಡ ಸೈಜ್ ಕ್ಯಾರೆಟ್ ಕಟ್ ಮಾಡ್ಕೊಂಡೀನಿ ರೀ. ಇಲ್ಲಿ ನಾನು ಪೆಪ್ಸಿಕಮ್ ತೊಗೊಂಡೀನಿ ರೀ. ಪೆಪ್ಸಿಕಮ್ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳಕತ್ತೀನಿ. ತುಂಬ ಚೆನ್ನಾಗಿ ಆಗ್ತದೆ, ಟೇಸ್ಟ್ ಭಾಳ ರುಚಿ ಇರ್ತದೆ ರೀ ಪೆಪ್ಸಿಕಮ್ ಹಾಕೊಂಡು ಮಾಡ್ಕೊಂಡೀವಿ ಅಂದ್ರೆ. ಹಸಿ ಮೆಣಸಿಕಾಯಿ ಕೂಡ ನಾನು ತೊಗೊಂಡೀನಿ. ಹಸಿ ಮೆಣಸಿಕಾಯಿ ಸ್ವಲ್ಪ ಖಾರ ಕಡಿಮೆ ಅದ, ಹಾಗಾಗಿ ನಾನು ಇಲ್ಲಿ ಜಾಸ್ತಿ ತೊಗೊಂಡೀನಿ ನೋಡ್ರಿ. ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇಲ್ಲಿ ನಾನು ಮೊಟ್ಟೆ ಹಾಕಿ ಮಾಡಕತ್ತೀನಿ ರೀ. 2 ಮೊಟ್ಟೆನ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಮತ್ತು ಇಲ್ಲಿ ಡಾರ್ಕ್ ಸೋಯಾ ಸಾಸ ತೊಗೊಂಡಿನಿ ನೋಡ್ರಿ. ಇವಾಗ ನಾವು ಕುದಿಸ್ಕೊಳ್ಳಂಬ್ರಿ. ಕುದಿಲಿಕ್ಕೆ ನಾನು ನೀರು ಇಟ್ಟಿನಿ ಕುದಿಸ್ಕೊಳಕ್ಕೆ. ಆಲ್ರೆಡಿ ನೀರು ಕೂಡ ಬಿಸಿ ಆಗೈತಿ. ಬರ್ರಿ ಇವಾಗ ಇದನ್ನು ಕುದಿಸ್ಕೊಂಡು ತೊಗೊಳಂಬ್ರಿ. ನೋಡ್ರಿ, ನೀರು ನಾನು ಕುದಿಲಿಕ್ಕೆ ಇಟ್ಟಿದ್ದೆ, ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ. ಇವಾಗ ನಾನು ನೂಡಲ್ಸ್ನ ಹಾಕ್ತಾ ಇದ್ದೀನಿ ನೋಡ್ರಿ. ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಳಂಬ್ರಿ. ನೀಟಾಗಿ ಇದನ್ನು ಕುದಿಸ್ಕೋಬೇಕ್ರಿ. ಗೊತ್ತಾಗುತ್ತೆ ರೀ ಇದು ರೆಡಿ ಆದ ಬಳಿಕ. ಇದು ದಪ್ಪನೂ ಆಗುತ್ತಾ ಕುದ್ದು, ಮತ್ತು ನಾವು ಸ್ವಲ್ಪ ಕೈಯಿಂದ ಇದು ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ನಮ್ಗೆ ಇದು ಕುದ್ದದ ಅಂಥೇಳಿ. ಇದನ್ನು ನಾನು ಕುದಿಸಿ ರೆಡಿ ಮಾಡಿ ತೊಗೋತೀನಿ ರೀ. ನೋಡಿರಿ, ಇದನ್ನು ಇವಾಗ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕುದ್ದೈತಿ ರೀ, ರೆಡಿ ಆಗೈತಿ ನೋಡಿರಿ. ಎಷ್ಟು ಚಂದ ಉಬ್ಬಿನೂ ಕೂಡ ಬಂದೈತಿ. ಕಲರ್ ನೋಡಿರಿ, ಫುಲ್ ವೈಟ್ ಕಲರ್ ಆಗುತ್ತದೆ. ಇದು ಇವಾಗ ಕುದ್ದೈತಿ. ಇವಾಗ ನಾನು ಸೈಡಿಗೆ ಸ್ವಲ್ಪ ತಣ್ಣೀರು ಇಟ್ಕೊಂಡಿನಿ. ಇಲ್ಲಿ ಸೈಡಿಗೆ ತಣ್ಣೀರು ಇಟ್ಕೊಂಡಿನಿ. ನಾನು ಗ್ಯಾಸ್ ಬಂದ್ ಮಾಡಿಕೊಂಡು ಡೈರೆಕ್ಟ್ರಿ ಇದನ್ನು ತೊಗೊಂಡ್ಬಿಟ್ಟು ಇದನ್ನ ತೊಗೊಂಡು ನಾನು ಇವಾಗ ತಣ್ಣೀರೊಳಗೆ ಹಾಕ್ತೀನಿ ನೋಡಿರಿ. ನೋಡಿರಿ, ಇಲ್ಲಿ ತಣ್ಣೀರು ತೊಗೊಂಡಿದ್ದೀನಿ. ಅದು ತಣ್ಣೀರೊಳಗೆ ಮಿಕ್ಸ್ ಮಾಡ್ಕೊಳಂಬ್ರಿ. ಈಗ ಇಲ್ಲಾಂದ್ರೆ ಏನಾಗ್ಬಿಡ್ತದ, ಅಂಟ್ಕೊಂಡ್ಬಿಡ್ತಾವ್ರಿ. ನೋಡಿ, ಈ ರೀತಿ ಮೆತ್ತಗಾಗಿರ್ಬೇಕು ರೀ. ಇದರಲ್ಲಿ ಏನೈತಿ ನೋಡಿರಿ, ಇದಿಷ್ಟನ್ನು ತೊಗೊಂಡು ತಣ್ಣೀರೊಳಗೆ ಹಾಕತ್ತೀನಿ. ಇದಿಷ್ಟನ್ನು ನಾವು ಇದರೊಳಗೆ ಹಾಕೊಂಡು ಇದ್ರೊಳಗೆ ನಾವು ಒಂದು ಸ್ವಲ್ಪ ತಣ್ಣೀರೊಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಯಾಕಂದ್ರೆ ಅಂಟ್ಕೊಳಂಗಿಲ್ಲ, ಬಿಡಿ ಬಿಡಿ ಆಗಿಬಿಡ್ತಾವೆ. ಈ ರೀತಿ ಮಾಡಿ ನಾವು ಒಂದು ದೊಡ್ಡ ಪ್ಲೇಟ್ನಾಗ ತಕ್ಕೋತೀವಿ ನೋಡ್ರಿ. ಇದು ಕಂಪ್ಲೀಟಾಗಿ ಇವಾಗ ತಣ್ಣಗಾಗೈತಿ. ಇದು ನಾನು ಒಂದು ದೊಡ್ಡ ಪ್ಲೇಟಿಗೆ ತಗೊಂಡ್ಬಿಡಮ್ಮ. ಸ್ವಲ್ಪ ನೀರನ್ನ ಇದರಿಂದ ಈ ರೀತಿ ಜಾನ್ಸ್ಬಿಟ್ಟು ನೋಡಿರಿ, ನಾನೊಂದು ಸೈಡಿಗೆ ಒಂದು ಪ್ಲೇಟ್ ತೊಗೊಂಡೀನಿ. ಅಗಲವಾಗಿರೋಂಥ ಪ್ಲೇಟ್ನ ತೊಗೋರಿ. ಈ ರೀತಿ ನಾವು ತಳ್ಳಗೆ ಹಾಕೊಂಡ್ಬಿಟ್ರೆ ಆಯ್ತು. ಆಲ್ರೆಡಿ ನಾವು ನೀರೊಳಗೆ ಹಾಕ್ಕೊಂಡು ತಣ್ಣಗೆ ಮಾಡಿರ್ತೀವಿ. ನೋಡಿರಿ, ಎಷ್ಟು ಚಂದ ಬಂದಾವೆ ನೋಡಿರಿ. ಈ ರೀತಿ ಮಾಡ್ಕೊಂಡೇವಂದ್ರೆ ಅಂಟಂಟು ಆಗಂಗಿಲ್ಲ ರೀ, ಎಳಿ ಇರ್ತಾವೆ. ಇವಾಗ ಇದನ್ನು ನಾನು ಇಷ್ಟೂ ಈ ಪ್ಲೇಟ್ ಒಳಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ. ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿನಿ. ಎಣ್ಣೆ ಕೂಡ ಬಿಸಿ ಆಗೈತ್ರಿ. ಇವಾಗ ನಾನಿಲ್ಲಿ ಫಸ್ಟಿಗೆ ಈರುಳ್ಳಿನ ಹಾಕೋತೀನಿ ನೋಡಿರಿ. ಎಣ್ಣೆ ಕೂಡ ಕಾಯ್ದೈತಿ. ನಾನಿಲ್ಲಿ ಈರುಳ್ಳಿ ಸೇರಿಸ್ಕೊಳ್ತೀನಿ. ನೋಡಿರಿ, ಈರುಳ್ಳಿ ಹಾಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನೋಡಿರಿ. ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡೀನಿ, ಅದು ಹಾಕೊಳ್ತೀನಿ. ಕ್ಯಾರೆಟ್ ಮತ್ತು ಕ್ಯಾಬೇಜ ಮತ್ತು ಕ್ಯಾರೆಟ್, ಕ್ಯಾಪ್ಸಿಕಮ್ಮ, ಹಸಿ ಮೆಣಸಿನ್ಕಾಯಿ ಎಲ್ಲನೂ ಒಟ್ಟಿಗೆ ಹಾಕೊಂಡಿ ನೋಡ್ರಿ. ಇವಾಗ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ, ಅದು ಇವಾಗ ಹಾಕೊಳ್ಕತ್ತೀನಿ. ಇದು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡ್ರಿ. ತುಂಬಾನು ನಾವು ಇದನ್ನ ಫ್ರೈ ಮಾಡ್ಕೊಳಕ್ ಹೋಗ್ಬಾರ್ದ್ರಿ. ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು, ಅಂದಾಗ ಟೇಸ್ಟ್ ಚೆನ್ನಾಗಿರುತ್ತ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ನೋಡ್ರಿ. ಇದನ್ನ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಇದಕ್ಕೆ ನಾನು ಇವಾಗ ಉಪ್ಪು ಹಾಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೊಳ್ತೀನಿ ನೋಡ್ರಿ. ಇಲ್ಲಿ ಉಪ್ಪು ಹಾಕೊಳಕತ್ತೀನಿ ನಾನು. ಸ್ವಲ್ಪ ಉಪ್ಪು ಹಾಕೊಂಡಿನ್ರಿ. ಒಂದ್ ಸ್ವಲ್ಪ ನಾನು ಅರಿಶಿಣ ಹಾಕೊಂಡಿನಿ. ಇವಾಗ
ಮೊಟ್ಟೆನ ಒಡೆದ್ ಹಾಕೋತೀನಿ ನೋಡ್ರಿ. ಮೊಟ್ಟೆ ತಗೊಂಡಿದ್ನಲ್ರಿ 2 ಮೊಟ್ಟೆನ ಒಡೆದ್ ಹಾಕೊಳಕತ್ತೀನಿ ನೋಡ್ರಿ. ಇವಾಗಲೇ ನಾವು ಒಡೆದ್ ಹಾಕೊಂಡಿವಂದ್ರ ಚೆನ್ನಾಗಿ ಮಿಕ್ಸ್ ಆಗ್ಬಿಡ್ತದ್ರಿ. 2 ಮೊಟ್ಟೆ ತಗೊಂಡಿನ್ರಿ ನಾನಿಲ್ಲಿ 2 ಮೊಟ್ಟೆನ ಹಾಕೊಳಕತ್ತೀನಿ ನೋಡ್ರಿ. ಇವಾಗ ನಾನಿಲ್ಲಿ ಸ್ವಲ್ಪ ಮ್ಯಾಗಿ ಮಸಾಲಾ ತಗೊಂಡಿನಿ, ಮತ್ತೆ ಅಚ್ಚ ಖಾರದ ಪುಡಿನೂ ಕೂಡ ತಗೊಂಡಿನ್ರಿ. ಯಾಕಂದ್ರ ನಾನು ಅವಾಗ ಹೇಳಿದೆ ಮೆಣಸಿನಕಾಯಿ ಸ್ವಲ್ಪ ಖಾರ ಕಡಿಮೆ ಅದ, ಅಚ್ಚ ಖಾರದ ಪುಡಿ ಹಾಕೊಂಡ್ರು ಚೆನ್ನಾಗಿ ಬರ್ತದಂದು ಅಚ್ಚ ಖಾರದ ಪುಡಿ ಮತ್ತೆ ಮ್ಯಾಗಿ ಮಸಾಲಾ, ಚಾಟ್ ಮಸಾಲಾ ಇದು ಇಷ್ಟನ್ನು ನಾನು ಇವಾಗ ಸೇರ್ಸ್ಕೊಂಡ್ಬಿಡ್ತೀನಿ ನೋಡಿ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಆಗ್ತದ್ರಿ. ಇಲ್ಲಿ ಕರಿಕಾಳ ಮೆಣಸ ನಾನು ಜಜ್ಜಿಬಿಟ್ಟು ತಗೊಂಡೇನ್ರಿ. ಇದು ನಾನು ಸ್ವಲ್ಪ ಲಾಸ್ಟಿಗೆ ಹಾಕೋತೀನಿ. ಇದು ಫಸ್ಟ್ ಮಿಕ್ಸ್ ಮಾಡ್ಕೋತೀನಿ ಇವಾಗ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ರು. ಮೊಟ್ಟೆ ಅದೆಲ್ಲಾನು ಮಿಕ್ಸ್ ಮಾಡ್ಕೊಂಡ್ರು. ಈ ಮೊಟ್ಟೆ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಇಲ್ಲಿ ಕೆಂಪು ರೆಡ್ ಚಿಲ್ಲಿ ಸಾಸ್ ಹಾಕೊಳಕತ್ತೀನ್ರಿ 1 ಸ್ಪೂನಿನಷ್ಟು. ಇವಾಗ ಡಾರ್ಕ್ ಸೋಯಾ ಸಾಸ್ ಹಾಕೊಳಕತ್ತೀನಿ ನೋಡ್ರಿ. ಟೊಮೊಟೊ ಸಾಸ್ ಇತ್ತಂದ್ರ ಹಾಕೋರಿ, ಚೆನ್ನಾಗಿರುತ್ತ. ನಾನು ಇಲ್ಲಿ ಹಾಕ್ತಾ ಇಲ್ಲ. ಮತ್ತೆ ಇದಕ್ಕ ಸ್ವಲ್ಪ ನಿಂಬೆ ಹಣ್ಣು ಕೂಡ ನಾನು ಹಿಂಡ್ಕೋತೀನಿ ನೋಡ್ರಿ. ಟೇಸ್ಟ್ ನೋಡ್ರಿ ತುಂಬಾ ಚೆನ್ನಾಗಿ ಆಗುತ್ತಾ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಸಖತ್ತಾಗಿ ಘಮ ಬರಕತ್ತದ. ಇದು ಒಬ್ಬೊಬ್ಬರು ಒಂದೊಂದು ವಿಧಾನದಾಗ ಮಾಡ್ತಾರ. ನಾನು ಇಲ್ಲಿ ನಮ್ಮ ಮನಿಯೊಳಗ ಯಾವ ರೀತಿ ಮಾಡ್ತೀವಿ ಅಂತ ಇವತ್ತ ನಿಮ್ ಕೂಡ ಶೇರ್ ಮಾಡ್ಕೊಳಕತ್ತೀನಿ. ನಾವು ಸಾಸ್ನ ಹಾಕೋತೇವೆ ನೋಡ್ರಿ. ಈಗ ಚಿಲ್ಲಿ ಸಾಸ್ ಆಗಿರ್ಬೋದು ಅಥವಾ ಟೊಮೊಟೊ ಸಾಸ್ ಆಗಿರ್ಬೋದು, ನಾವು ಏನಾರೇ ಮೊಟ್ಟೆ ಹಾಕೊಂಡೇವಂದ್ರ ಫಸ್ಟ್ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿ ಅಂದ್ರ ಬೆಂದ ಮ್ಯಾಗೇನೆ ನಾವು ಹಾಕೋಬೇಕ್ರಿ. ಹಸಿ ಬಿಸಿ ಇರ್ಲಾಕಾಗಿ ಸೇರ್ಸ್ಕೊಳಕ್ ಹೋಗ್ಬಾರ್ದು ನೋಡ್ರಿ. ಇವಾಗ ಇದು ರೆಡಿ ಐತಿ ನೋಡ್ರಿ. ಇವಾಗ ಇದಕ್ಕ ನಾವು ಇವಾಗ ರೆಡಿ ಮಾಡಿ ಇಟ್ಟಿರುವಂತ ನೂಡಲ್ಸ್ ನ ಹಾಕೊಳ್ಳ ಮತ್ತೆ ನೋಡ್ರಿ. ನಾನು ಇವಾಗ ನೂಡಲ್ಸ್ ನ ಹಾಕೊಳ್ತೀನಿ. ಇಷ್ಟು ನೂಡಲ್ಸ್ ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಇದು ನೋಡ್ರಿ. ಇದು ಇವಾಗಂತೂ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಇದು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡ್ರಿ. ಸ್ನೇಹಿತರೆ, ನಾನಿಲ್ಲಿ ಕರಿಕಾಳು ಮೆಣಸ್ರಿ ಅಂದ್ರೆ ಪೆಪ್ಪರ್ ಪೌಡರ್ ಹಾಕೋದನ್ನ ಮರ್ತಿದ್ದೀನಿ. ವಿಡಿಯೋ ಅಂದ್ರ ಸ್ಕಿಪ್ ಆಗೈತ್ರಿ ವಿಡಿಯೋ, ಹಂಗಾಗಿ ನಾನು ಪೆಪ್ಪರ್ ಪೌಡರ್ ಕೂಡ ಹಾಕೊಂಡಿನಿ. ಏನು ಅನ್ನಕ್ ಹೋಗ್ಬೇಡ್ರಿ, ಅದು ವಿಡಿಯೋ ಇದ್ರೆ ಸ್ಕಿಪ್ ಆಗೋಯ್ತು. ಇದು ಇವಾಗ ನಾನು ರೆಡಿ ಆಯ್ತು ನೋಡ್ರಿ. ನಾವು ಮಾಡಿರುವಂತ ನೂಡಲ್ಸ್ ಹೆಂಗ್ ಬಂದದಂತ ಖಂಡಿತ ಕಮೆಂಟ್ ಮಾಡ್ರಿ. ನಾವು ನಮ್ಮ ಮನೆಯೊಳಗೆ ಯಾವ ರೀತಿ ಮಾಡ್ತೀವಿ ಅಂತ ನೀವು ಕೂಡ ಇವತ್ತು ಶೇರ್ ಮಾಡ್ಕೊಂಡಿನಿ. ನಾವು ಮಾಡಿರುವಂತ ಈ ನೂಡಲ್ಸ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡಕತ್ತಿರ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀವಿ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ಇಷ್ಟೊತ್ತನ ವಿಡಿಯೋ ನೋಡಿದವರಿಗೆಲ್ಲ